ಓಂ ಶ್ರೀ ಮಹಾಗಣಾಧಿಪತಿ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ಸಮಸ್ತ ವೀಕ್ಷಕರಿಗೆ ಶ್ರೀ ಪರಾಭವನಾಮ ವರ್ಷದ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ, ಈ ಹೊಸ ವರ್ಷದಲ್ಲಿ ನಿಮ್ಮ ಆಸೆಗಳು, ಆಕಾಂಕ್ಷೆಗಳು, ಯೋಜನೆಗಳು, ನಿಮ್ಮ ಕನಸುಗಳು ಈಡೇರಲಿ ಅಂತ ಹೇಳ್ತಾ, ನಿಮಗೆ ನಿಮ್ಮ ಪರಿವಾರಕ್ಕೆ ರಾಯರ ಆಶೀರ್ವಾದ ಸದಾ ಇರಲಿ ಅಂತ ಭಾವಿಸುತ್ತಾ, ದ್ವಾದಶ ರಾಶಿಗಳಿಗೆ ಶ್ರೀ ಪರಾಭವನಾಮ ವರ್ಷದಲ್ಲಿ ಯಾವ ರೀತಿ ಅನುಕೂಲ ಗ್ರಹ ಸ್ಥಿತಿ ಇದೆ, ದೀರ್ಘ ಸಂಚಾರ ಗ್ರಹಗಳಾಗಿರುವಂತಹ ಶನಿ ಪರಮಾತ್ಮರು, ದೇವಗುರು ಬೃಹಸ್ಪತಿಯು, ರಾಹುಕೇತುಗಳ ಸಂಚಾರ ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿ ಪ್ರಭಾವವನ್ನು ಬೀರಿಸುತ್ತೆ, ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು, ಯಾವ ಪರಿಹಾರಗಳನ್ನು ಮಾಡಿದರೆ ಈ ವರ್ಷ ಅದ್ಭುತವಾಗಿರುತ್ತೆ ಅನ್ನುವಂತಹ ವಿಷಯಗಳನ್ನು ಹೇಳ್ತಾ ಇದ್ದೇವೆ. ಅದರಲ್ಲಿ ಭಾಗವಾಗಿ ಈ ದಿನವು ದೇವಗುರು ಬೃಹಸ್ಪತಿ ರಾಶಿಯಾಗಿರುವಂತಹ ಮೀನರಾಶಿಯವರಿಗೆ ಏನು ಹೇಳಲಿ, ಮೀನರಾಶಿಯವರಿಗೆ ಕಳೆದ ವರ್ಷದಿಂದ ಸಾಕಷ್ಟು ಎಲ್ಲ ಗ್ರಹಗಳು ಕೂಡ ಪ್ರತಿಕೂಲ ಫಲಗಳನ್ನು ನೀಡ್ತಾ ಇದೆ. ರಾಶಿಯಲ್ಲೇ ಶನಿ ಪರಮಾತ್ಮ, ಅರ್ಧಾಷ್ಟಮದಲ್ಲಿ ಗುರು, ವ್ಯಯದಲ್ಲಿ ರಾಹು ಸಂಚಾರ. ಅಂದರೆ ಈ ಸಾಕಷ್ಟು ಕಷ್ಟಗಳನ್ನು, ಸಮಸ್ಯೆಗಳನ್ನು, ದೇಹದ ಕಾಂತಿಯನ್ನು ಎಲ್ಲವೂ ಕೂಡ ಕಳ್ಕೊಂಡಿದ್ದಾರೆ. ಆರೋಗ್ಯ ಸಮಸ್ಯೆಗಳು ಬೆನ್ನಟ್ಟಿದೆ. ಅಂದರೆ ಇವರಿಗೆ ಅಧಿಕವಾಗಿರುವಂತಹ ಆರೋಗ್ಯ ಸಮಸ್ಯೆಗಳು, ಅನೇಕ ವಿಷಯಗಳಲ್ಲಿ ವಿಳಂಬತೆ, ಯಾವುದೇ ಕಾರ್ಯವೂ ಕೂಡ ಸಕ್ಸಸ್ ಆಗ್ತಾ ಇಲ್ಲ. ಅಂದರೆ ಈ ರೀತಿ ಸಾಡೆ ಸಾತಿ ದೋಷ ಒಂದು ರೀತಿ ಫಲಗಳನ್ನು ಕೊಡ್ತಾ ಇದೆ. ವ್ಯಯದಲ್ಲಿರುವಂತಹ ರಾಹು ಅನೇಕ ವಿಧವಾಗಿರುವಂತಹ ಪ್ರತಿಫಲಗಳನ್ನು ನೋಡಿದ್ದಾರೆ. ಈ ಸ್ಕಿನ್ ಎಲ್ಲ ಕೂಡ ಒಂದು ರೀತಿ ಪೇಲ್ ಆಗೋದು, ಅಥವಾ ಮುಖದಲ್ಲಿರುವಂತಹ ಕಳೆ ಕಮ್ಮಿ ಆಗೋದು, ಮುಖದಲ್ಲಿರುವಂತಹ ಆ ಆಕರ್ಷಣೆ ಕಮ್ಮಿ ಆಗುವುದು, ವಿಪರೀತವಾಗಿರುವಂತಹ ತೂಕ ಹೆಚ್ಚಾಗುವುದು, ಅಂದವಿಹೀನವಾಗಿ ಕಾಣಿಸುವುದು, ಮುಖದ ಮೇಲೆ ಮಚ್ಚೆಗಳು, ಚರ್ಮ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳು ಹೆಚ್ಚಾಗುವುದು, ಈ ಹೇರ್ ಫಾಲಿಂಗ್ ಜಾಸ್ತಿ ಆಗುವುದು. ಸಾಡೆ ಸಾತಿನ ವಿಷಯಗಳಲ್ಲಿ ನೋಡಿದರೆ ಅವರಿರುವಂತಹ ಈ ಸೌಂದರ್ಯ ವಿಹೀನವಾಗಿ, ಈ ಸೌಂದರ್ಯದ ಮೇಲೆ, ಅವರ ದೇಹ ಆಕೃತಿಯ ಮೇಲೆ ಆಸಕ್ತಿಯನ್ನೇ ಕಳ್ಕೊಂಡು ಬಿಟ್ಟಿದ್ದಾರೆ. ಆ ರೀತಿ ಆತಂಕಗಳಿಂದ ಈ ಮೀನರಾಶಿಯವರು ಕಳೆದ ವರ್ಷದಿಂದ ಅನೇಕ ವಿಧವಾಗಿರುವಂತಹ ಸಮಸ್ಯೆಗಳಿಂದ ಒದ್ದಾಡ್ತಾ ಇದ್ದಾರೆ. ಅಂದರೆ ಈ ಸಂದರ್ಭದಲ್ಲಿ ಯಾವ ರೀತಿ ಇರುತ್ತೆ ನೋಡಿ, ಬುದ್ಧಿ ಚಾಂಚಲ್ಯವು ಜಾಸ್ತಿ ಇರುತ್ತೆ. ಅಂದರೆ ಈ ಎಲ್ಲಾದರೂ ಮುಖ್ಯವಾಗಿರುವಂತಹ ವಸ್ತುಗಳನ್ನು ಇಟ್ಟು ಮರ್ತೋಗೋದು, ಈ ಜ್ಞಾಪಕ ಶಕ್ತಿ ಕಮ್ಮಿ ಆಗೋದು, ಬೆಲೆ ಬಾಳುವಂತಹ ವಸ್ತುಗಳನ್ನು ಮರೆತೋಗೋದು, ಎಲ್ಲಾದರೂ ಹೊರಡುವಂತಹ ಸಂದರ್ಭಗಳಲ್ಲಿ ಆ ಫೋನ್ ಆಗಿರ್ಬೋದು, ಕೀಸ್ ಆಗಿರ್ಬೋದು, ಮತ್ತೊಂದು ವಿಷಯಗಳಾಗಿರ್ಬೋದು ಮರೆತು ಹೋಗೋದು, ಅಥವಾ ಎಲ್ಲಾದರೂ ಇಟ್ಬಿಟ್ಟು ಎಲ್ಲಿ ಇಟ್ಟಿದ್ದೀವಿ ಅಂತ ಎಲ್ಲವೂ ಕೂಡ ಸರ್ಚ್ ಮಾಡೋದು. ಈ ರೀತಿ ವಿಷಯಗಳು, ಜ್ಞಾಪಕ ಶಕ್ತಿ, ಬುದ್ಧಿ ಚಾಂಚಲ್ಯವೂ ಕೂಡ ಈ ಸಂದರ್ಭದಲ್ಲಿ ಸಾಡೆ ಸಾತಿನ ಫಲಗಳಿಂದ ಹೆಚ್ಚಾಗಿರುತ್ತೆ. ಮನಸ್ಸಲ್ಲಿ ಯಾವುದೋ ರೀತಿ ಒಂದು ರೀತಿ ಅಶಾಂತಿ, ಯಾವುದೋ ಒಂದು ರೀತಿ ಭಯ, ಆತಂಕ ಕಾಡ್ತಾ ಇರುತ್ತೆ. ಒಂದು ಕ್ಷಣ ಆನಂದವಾಗಿದ್ದರೆ ಮತ್ತೊಂದು ಕ್ಷಣ ಏನೋ ಮನಸ್ಸಿಗೆ ಒಂದು ರೀತಿ ಬೇಜಾರು, ನೆನಪು ಬಂದು ಇವರಿಗೆ ಈ ಮಾನಸಿಕವಾಗಿರುವಂತಹ ಒಂದು ಒತ್ತಡ, ಮಾನಸಿಕವಾಗಿರುವಂತಹ ಒಂದು ಬೇಜಾರು ಈ ಸಮಯದಲ್ಲಿ ಇರುತ್ತೆ. ಮುಖ್ಯವಾಗಿ ವಿದ್ಯಾರ್ಥಿಗಳು ಈ ಅನೇಕ ವಿಧವಾಗಿರುವಂತಹ ಜ್ಞಾಪಕ ಶಕ್ತಿಗೆ, ಏಕಾಗ್ರತೆ, ಫೋಕಸ್ ಇಲ್ಲದೆ ಸಾಕಷ್ಟು ಸಮಸ್ಯೆಗಳನ್ನು ನೋಡಿದ್ದಾರೆ ಈ ಸಾಡೆ ಸಾತಿನ ಹಂತದಲ್ಲಿ. ಇನ್ನು ವ್ಯಯಸ್ಥಾನದಲ್ಲಿರುವಂತಹ ರಾಹು ನಿದ್ದೆ ಬರಲ್ಲ, ಎಲ್ಲಾದರೂ ನಷ್ಟ ಹೋಗ್ತೀವೇನೋ, ಎಲ್ಲಾದರೂ ಎಡಿರ್ತೀವೇನೋ, ಎಲ್ಲಾದರೂ ಕಳ್ಕೊಳ್ತೀವೇನೋ, ಎಲ್ಲವನ್ನೂ ಕೂಡ ನಾವು ಈ ರೀತಿ ಒಂದು ರೀತಿ ಅನಾವಶ್ಯಕವಾಗಿರುವಂತಹ ಭಯವನ್ನು ಮೂಡಿಸ್ತಾ ಇರ್ತಾರೆ, ಅನಾವಶ್ಯಕವಾಗಿರುವಂತಹ ಆತಂಕವನ್ನು ಹೆಚ್ಚಾಗಿ ಮಾಡ್ತಾ ಇರ್ತಾರೆ. ಇನ್ನು ಅರ್ಧಾಷ್ಟಮದಲ್ಲಿ ಗುರು, ಈ ಹಣಕಾಸಿನ ಖರ್ಚುಗಳು, ವಿಪರೀತವಾಗಿರುವಂತಹ ಖರ್ಚುಗಳು, ಸಾಲದ ಬಾಧೆ, ಪ್ರತಿಯೊಂದು ವಿಷಯಕ್ಕೂ ಕೂಡ ಆಪ್ತರ ಜೊತೆಯಲ್ಲಿ ಅಥವಾ ಸ್ನೇಹಿತರ ಜೊತೆಯಲ್ಲಿ ಪ್ರತಿಯೊಂದು ಚಿಕ್ಕ ವಿಷಯಕ್ಕೂ ಕೂಡ ಹಣಕಾಸಿನ ನೆರವಿಗೋಸ್ಕರ ಅವರನ್ನು ಬೇಡುವುದು, ಸಾಲಗಳನ್ನು ಪಡೆಯೋದು,
ಪ್ರತಿಯೊಂದು ವಿಷಯದಲ್ಲಿ ವಿಪರೀತವಾಗಿರುವಂತಹ ಅನ್ಎಕ್ಸ್ಪೆಕ್ಟೆಡ್ ಖರ್ಚುಗಳು ಹೆಚ್ಚಾಗುವುದು, ಅವಮಾನಗಳು ಆಗುವುದು ಇತ್ಯಾದಿ ವಿಷಯಗಳನ್ನು ನೋಡ್ತಾ ಇದ್ದಾರೆ. ನೋಡಿದ್ದೀರಾ, ಎಲ್ಲ ಗ್ರಹಗಳು ಕೂಡ ಪ್ರತಿಕೂಲವಾಗಿರುವಂತಹ ಫಲಗಳನ್ನು ಕೊಟ್ಟಿರುವಂತಹ ಮೀನರಾಶಿಯವರಿಗೆ ಪರಾಭವನಾಮ ವರ್ಷ ಖಂಡಿತವಾಗಿಯೂ ಅದ್ಭುತ ರೀತಿಯಲ್ಲಿ ಯೋಗದಾಯಕವಾಗಿರುತ್ತೆ. ಆಗೋಯ್ತು, ಇನ್ನು ಮೀನರಾಶಿಯವರ ಕತೆ ಮುಗೀತು, ಇಲ್ಲ ಇವರಿನ್ನ ಯಾವುದೇ ವಿಷಯದಲ್ಲಿ ಲಾಭಗಳನ್ನು ಪಡೆಯೋದಿಲ್ಲ, ಇವರಿಗೆ ಒಳ್ಳೆಯ ದಿನಗಳು ಬರೋದಿಲ್ಲ, ಇವರಿಗೆ ಗೆಲುವು ಅನ್ನೋದಿಲ್ಲ ಅನ್ನುವಂತಹ ವ್ಯಕ್ತಿಗಳ ಮುಂದೆ ಗೆದ್ದು ನಿಂತು ಇದು ನಾವು ಅಂತ ತೋರಿಸುವುದಕ್ಕೆ ಈ ಶ್ರೀ ಪರಾಭವನಾಮ ವರ್ಷ ಒಂದು ಉತ್ತಮ ರೀತಿಯಲ್ಲಿ ಉದಾಹರಣೆಯಾಗಿ ಉಳಿಯುತ್ತೆ ಮೀನರಾಶಿಯವರಿಗೆ. ಮುಖ್ಯವಾಗಿ ಈ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಗುರು ಅನುಕೂಲತೆ ಜೂನ್ 1ರಿಂದ ಅರ್ಧಾಷ್ಟಮದಲ್ಲಿರುವಂತಹ ಗುರು ಪಂಚಮ ಸ್ಥಾನಕ್ಕೆ ಆಗಮನ. ಪಂಚಮನು ಮುಖ್ಯವಾಗಿ ದೇವಗುರು ಬೃಹಸ್ಪತಿ ಜಾತಕ ಚಕ್ರದಲ್ಲಾಗಿರಬಹುದು, ಗೋಚಾರದಲ್ಲಾಗಿರಬಹುದು, ಧನ ಕುಟುಂಬ ಸ್ಥಾನವಾಗಿರುವಂತಹ ದ್ವಿತೀಯ, ಪಂಚಮ, ಸಪ್ತಮ, ಭಾಗ್ಯ ಮತ್ತು ಲಾಭ ಏಕಾದಶ ಸ್ಥಾನಗಳಲ್ಲಿ ಯೋಗಕಾರಕನಾಗಿರ್ತಾರೆ. ಮತ್ತು ಗುರು ತನ್ನದೇ ರಾಶಿಯಾಗಿರುವಂತಹ ಮೀನರಾಶಿಯವರನ್ನು ಕೈ ಬಿಡ್ತಾರೆ ಹೇಳಿ. ಸೊ ಆದ್ದರಿಂದ ಪಂಚಮಕ್ಕೆ ಗುರು ಆಗಮನ ಅನ್ನೋದು ಜೂನ್ 1ರಿಂದ ಅಕ್ಟೋಬರ್ ಕೊನೆಯವರೆಗೂ ಕೂಡ ಪಂಚಮದಲ್ಲಿರುವಂತಹ ಗುರು ಅದ್ಭುತ ರೀತಿಯಲ್ಲಿ ಯೋಗವನ್ನು ನೀಡಿದರೆ, ಡಿಸೆಂಬರ್ 5ರಿಂದ ವ್ಯಯಸ್ಥಾನದಲ್ಲಿರುವಂತಹ ರಾಹು ಏಕಾದಶದಲ್ಲಿ ಅನೇಕ ವಿಧವಾಗಿರುವಂತಹ ಫಲಗಳನ್ನು ನೀಡ್ತಾ ಇರ್ತಾರೆ ಮೀನರಾಶಿಯವರಿಗೆ. ಈ ಶ್ರೀ ಪರಾಭವನಾಮ ವರ್ಷದಲ್ಲಿ ಅನೇಕ ಕಷ್ಟಗಳಿಂದ, ಅನೇಕ ನೋವುಗಳಿಂದ, ಅವಮಾನಗಳಿಂದ ಕುಗ್ಗಿ ಹೋಗಿರುವಂತಹ ಈ ಮೀನರಾಶಿಯವರಿಗೆ ಶ್ರೀ ಪರಾಭವನಾಮ ವರ್ಷವು ಒಂದು ಅದ್ಭುತ ರೀತಿಯಲ್ಲಿ ಸಿಕ್ಕಿರುವಂತಹ ಒಂದು ವರ ಅಂತ ಹೇಳುವುದರಲ್ಲಿ ಯಾವುದೇ ಅತಿಶಯೋಕ್ತಿಯೂ ಇಲ್ಲ. ಅದರ ಜೊತೆಗೆ ನಿಮ್ಮ ವೈಯಕ್ತಿಕ ಜಾತಕ ವಿಶ್ಲೇಷಣೆ ಮಾಡಿಸಿಕೊಳ್ಳಿ ಈ ವರ್ಷ. ಯಾಕಂದರೆ ಕಳೆದ ವರ್ಷಗಳಿಂದ ಯಾವುದೇ ದೀರ್ಘ ಸಂಚಾರ ಗ್ರಹ ಅನುಕೂಲತೆ ನೀಡ್ತಾ ಇಲ್ಲ. ಮತ್ತು ಯಾರನ್ನು ನಂಬ್ಕೋಬೇಕು, ಯಾವ ದೇವರ ಕೃಪೆಯನ್ನು ಪಡೆಯಬೇಕು, ಆಶೀರ್ವಾದವನ್ನು ಪಡೆಯಬೇಕು ಅನ್ನುವಂತಹ ವ್ಯಕ್ತಿಗಳಿಗೆ ಜೂನ್ 1ರವರೆಗೂ ಕೂಡ ದೈವ ಬಲ ನಿಮ್ಮ ಜೊತೆ ಇರಬೇಕಾಗಿರುತ್ತೆ. ಕ್ಷಣಿಕಾವೇಶದಲ್ಲಿ ನಿರ್ಧಾರಗಳು ತಗೊಳ್ಬಾರ್ದು. ಆವೇಶದಲ್ಲಿ ನಿರ್ಧಾರಗಳು ನೀವು ಕೈ ಹಿಡಿಯಬಾರದಾಗುತ್ತೆ ಈ ಜೂನ್ 1ರವರೆಗೆ. ಕ್ಷಣಿಕಾವೇಶದಲ್ಲಿ ನಿರ್ಧಾರಗಳು, ಕ್ಷಣಿಕಾವೇಶದಲ್ಲಿ ಮಾಡುವಂತಹ ಹಣ ಸಹಾಯಗಳು, ಕೇಳಿದ ತಕ್ಷಣ ಕೆಲವೊಂದು ಹೊಸ ವ್ಯಕ್ತಿಗಳಿಗೆ ನೀಡುವಂತಹ ಹಣ ಸಹಾಯವು ನಿಮಗೆ ಹಿಂದಕ್ಕೆ ವಾಪಸ್ ಬರೋಲ್ಲ. ಸೊ ಆದ್ದರಿಂದ ಜೂನ್ 1ರವರೆಗೂ ಈ ಪ್ರತಿಕೂಲವಾಗಿರುವಂತಹ ಗ್ರಹಸ್ಥಾನ ಜೂನ್ 1ರಿಂದ ನಿಮಗೆ ಅನುಕೂಲವಾಗಿ ಹಂತ ಹಂತವಾಗಿ ನಿಮಗೆ ಒಳ್ಳೆಯ ಶುಭ ಫಲಗಳನ್ನು ನೀಡ್ತಾ ಇರುತ್ತೆ ಮೀನರಾಶಿಯವರಿಗೆ ಶ್ರೀ ಪರಾಭವನಾಮ ವರ್ಷ. ಮುಖ್ಯವಾಗಿ ಗುರು ಜೂನ್ವರೆಗೂ ಕೂಡ ಅರ್ಧಾಷ್ಟಮದಲ್ಲಿ ಸಂಚಾರ ಮಾಡ್ತಾ ಇರುವಂತಹ ಕಾರಣದಿಂದ ಎಲ್ಲ ರೀತಿಯಲ್ಲಿ ವೃತ್ತಿ ಉದ್ಯೋಗಗಳಲ್ಲಿ ಕಷ್ಟ ನಷ್ಟಗಳು ನೋಡ್ತಾ ಇರ್ತೀರ. ಅಹಂಕಾರದಿಂದ ನಾನು ಅನ್ನುವಂತಹ ಅಹಂಭಾವದಿಂದ ಕೆಲವೊಂದು ವಿಷಯಗಳಲ್ಲಿ ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ತಾ ಇರ್ತೀರ. ಕ್ಷಣಿಕಾವೇಶಗಳಲ್ಲಿ ನನ್ನ ಮಾತೇ ಗೆಲ್ಲಬೇಕು, ನಾನು ಹೇಳಿದ್ದೇ ನಡಿಬೇಕು ಅನ್ನುವಂತಹ ವಿಷಯಗಳು ನಡೆಯುತ್ತೆ. ಕೆಲವೊಂದು ಮಾನಸಿಕವಾಗಿ ದುರ್ಬಲತೆಯಿಂದ ಕೆಲವೊಂದು ಕೆಲವೊಂದು ನಷ್ಟ ಮೂಡಿಸುವಂತಹ ನಿರ್ಧಾರಗಳು ತಗೊಳ್ಳೋದಕ್ಕೆ ಈ ಸಂದರ್ಭದಲ್ಲಿ ಅನುಕೂಲತೆ ಇರುತ್ತೆ. ಆದ್ದರಿಂದ ನೀವೇನಾದರೂ ಹೊಸ ಪ್ರಯತ್ನಗಳು, ಅದು ಉದ್ಯೋಗ ಪ್ರಯತ್ನಗಳಾಗಿರ್ಬೋದು, ವ್ಯಾಪಾರ ಪ್ರಯತ್ನಗಳಾಗಿರ್ಬೋದು, ಯಾವುದಾದ್ರೂ ಕಾಂಟ್ರಾಕ್ಟ್ ಒಪ್ಪಂದಗಳಾಗಿರಬಹುದು ಅಥವಾ ಅಗ್ರಿಮೆಂಟ್ಸ್ ಆಗಿರಬಹುದು, ನೀವು ಜೂನ್ 1ರ ನಂತರ ಗುರು ಪಂಚಮ ಸ್ಥಾನಕ್ಕೆ ಬಂದ ಮೇಲೆ ನೀವು ಈ ವಿಷಯಗಳನ್ನು ಕೈ ಹಿಡಿಯೋದು ಉತ್ತಮ ರೀತಿಯ ಫಲಗಳನ್ನು ನೀಡ್ತಾ ಇರುತ್ತೆ. ಯಾಕಪ್ಪ ನಮಗೆ ಈ ರೀತಿ ಇದೆ ಈ ವರ್ಷ, ನಮಗೆ ಒಳ್ಳೆಯದೇ ಆಗಲ್ವಾ, ಯಾವ ಮಾಸದಲ್ಲಿ ಆಗುತ್ತೆ, ಯಾವ ವರ್ಷದಲ್ಲಿ ಆಗುತ್ತೆ ಅಂದ್ಕೊಂಡಿರುವಂತಹ ವ್ಯಕ್ತಿಗಳಿಗೆ ಶ್ರೀ ಪರಾಭವನಾಮ ವರ್ಷವು ಒಂದು ಅದ್ಭುತ ರೀತಿಯಲ್ಲಿ ಯೋಗದಾಯಕವಾಗಿರುವಂತಹ ವರ್ಷ ಅಂತ ಹೇಳಬಹುದು. ಪಂಚಮ ಸ್ಥಾನದಲ್ಲಿ ಅದ್ಭುತ ರೀತಿಯಲ್ಲಿ ಫಲಕಾರಕನಾಗಿ ನಿಮಗೆ ಈ ವರ್ಷದಲ್ಲಿ ಅನೇಕ ರೀತಿಯಲ್ಲಿ ಹಣಕಾಸಿನ ಆದಾಯ ಮಾರ್ಗಗಳು, ಉದ್ಯೋಗ ಅವಕಾಶಗಳು, ಧೈರ್ಯ, ಸಾಹಸ, ಆತ್ಮಸ್ಥೈರ್ಯ ಮತ್ತು ನಿಮಗೆ ಬೇಕಾಗಿರುವಂತಹ ಈ ಗೌರವ, ಕೀರ್ತಿ
ಎಲ್ಲಿ ನೀವು ಕಳ್ಕೊಂಡಿದ್ದೀರೋ, ಯಾರು ಮುಂದೆ ನೀವು ಕೆಲವೊಂದು ವ್ಯಕ್ತಿಗಳ ಮುಖಾಂತರ ಏನಾದರೂ ಅವಶ್ಯಕತೆ ಕೇಳೋದಕ್ಕೆ ಹೋಗಿ ಇನ್ನು ಅಷ್ಟೇ ನಿಮ್ಗೆ ಎಷ್ಟು ಕೊಟ್ಟರು ನಿಮ್ಮ ಜೀವನ ಅಷ್ಟೇ, ನೀವು ಯಾವುದರಲ್ಲಿ ಕೂಡ ಉದ್ಧಾರ ಆಗೋಲ್ಲ ಅಂತ ಆಡ್ಕೊಂಡಿರುವಂತಹ ಜನರ ಮುಂದೆ ವ್ಯಕ್ತಿಗಳ ಮುಂದೆ ನೀವು ಗೆದ್ದು ತೋರಿಸುವಂತಹ ಸಮಯ ಈ ಶ್ರೀ ಪರಾಭವನಾಮ ವರ್ಷದಲ್ಲಿ ಜೂನ್ರಿಂದ ನೀವು ಎಕ್ಸ್ಪೆಕ್ಟ್ ಮಾಡುತ್ತೆ. ನಿಮ್ಮ ಕನಸುಗಳನ್ನು ಈಡೇರಿಸಿಕೊಳ್ಳುವಂತಹ ಕಾಲ, ನಿಮ್ಮನ್ನು ನಂಬಿಕೊಂಡಿರುವಂತಹ ವ್ಯಕ್ತಿಗಳನ್ನು ಅಭಿವೃದ್ಧಿಯ ಹಾದಿಯಲ್ಲಿ ಅವರಿಗೆ ಅವಕಾಶಗಳನ್ನು ಮಾಡಿಕೊಳ್ಳುವಂತಹ ಕಾಲ, ನಿಮಗೆ ಇಷ್ಟವಾಗಿರುವಂತಹ ಮನಸ್ಸಿಗೆ ಇಷ್ಟವಾಗಿರುವಂತಹ ವಿಷಯಗಳನ್ನು ನೀವು ಆಯ್ಕೆ ಮಾಡಿಕೊಂಡು ನಿಮ್ಮ ಕನಸುಗಳನ್ನು ಸಾಕಾರ ಮಾಡಿಕೊಳ್ಳುವಂತಹ ಕಾಲ ಶ್ರೀ ಪರಾಭವನಾಮ ವರ್ಷ. ಅದಕ್ಕೆ ನೋಡಿ, ಈ ವರ್ಷ ನಿಮಗೆ ಆದಾಯವು 14 ಅಂತ ಗೋಚಾರವಾಗ್ತಾ ಇದೆ. 14 ಮೂಲೆಗಳಿಂದ ಆದಾಯ, ಮಾಡುವಂತಹ ಖರ್ಚು ಬರೀ 7. ನೋಡಿ, ಮಾಡುವಂತಹ ಖರ್ಚು 7 ಇದೆ, ಆದಾಯವು 14 ಇದೆ. ಸೊ ಯೋಚನೆ ಮಾಡಬೇಡಿ. ಹಣಕಾಸಿನ ವಿಷಯಗಳಲ್ಲಿ ವಿವಿಧ ಮಾರ್ಗಗಳ ಆದಾಯ ಮಾರ್ಗಗಳು, ಅವಕಾಶಗಳು ನಿಮಗೆ ಹುಡುಕುತ್ತಾ ಈ ವರ್ಷ ಬರುತ್ತೆ. ಗೌರವ ಸ್ಥಾನ 11, ಅವಮಾನ ಕೇವಲ 2. ನೋಡಿ, ಗೌರವ ಸ್ಥಾನವು ಕೂಡ ನಿಮ್ಮ ಹೆಸರು, ನಿಮ್ಮ ಫೇಮು, ನಿಮ್ಮ ಪ್ರತಿಭೆಗೆ ತಕ್ಕ ಗುರುತುವಿಕೆ, ನಿಮ್ಮ ಕಷ್ಟಕ್ಕೆ ತಕ್ಕ ಫಲ, ನೀವು ಕಳ್ಕೊಂಡಿರುವಂತಹ ನಿಮ್ಮ ಹೆಸರು, ಮರ್ಯಾದೆ ಎಲ್ಲವೂ ಕೂಡ ದೇವಗುರು ಬೃಹಸ್ಪತಿ ರಾಶ್ಯಾಧಿಪತಿಯು ನಿಮಗೆ ಈ ವರ್ಷ ಅನುಗ್ರಹ ನೀಡ್ತಾ ಇದ್ದಾರೆ. ಸೊ ಗುರುಬಲ ಅಂದ್ರೇ, ನಾವು ಗುರುಬಲ ಒಂದು ಇದ್ದರೆ ಸಾಕು, ನಮಗೆ ದೇವರು ನಮ್ಮ ಕೈ ಹಿಡಿದು ನಮ್ಮನ್ನು ಕಷ್ಟಗಳ ಹಾದಿಯಿಂದ ಅವರು ಸುನಾಯಾಸವಾಗಿ ಸುಲಭವಾಗಿ ಆ ಕಷ್ಟದ ಈ ಹೊಳೆಯನ್ನು, ಕಷ್ಟದ ಸಮುದ್ರವನ್ನು ದಾಟಿಸೋದಕ್ಕೆ ಬೇಕಾಗಿರುವಂತಹ ಶಕ್ತಿಯನ್ನೇ ನಾವು ಗುರುಬಲ ಅಂತ ಹೇಳ್ತೇವೆ, ದೈವಬಲ ಅಂತ ಹೇಳ್ತೇವೆ, ಅದೃಷ್ಟವು ಅಂತ ಹೇಳ್ತೇವೆ. ಸೊ ಅಂತಹ ಗುರುಬಲ ಮೀನರಾಶಿಯವರಿಗೆ ಈ ವರ್ಷ ನಿಮ್ಮ ಕನಸುಗಳನ್ನು ನನಸು ಮಾಡುವುದಕ್ಕೆ, ನಿಮ್ಮ ಆಸೆಗಳನ್ನು ಈಡೇರಿಸುವುದಕ್ಕೆ ಗುರುವಿನ ರೂಪದಲ್ಲಿ ನಿಮಗೆ ಈ ವರ್ಷ ಇಡ್ತಾ ಇದೆ. ಅಕ್ಟೋಬರ್ ಇಂದ ಜನವರಿವರೆಗೆ ಷಷ್ಠ ಸ್ಥಾನಕ್ಕೆ ಗುರು ಹೋಗಿ ಮತ್ತೆ ಗುರುಬಲ ಕಮ್ಮಿ ಆಗ್ತಾ ಇದೆ. ಅಂದರೆ ಅಕ್ಟೋಬರಿಂದ ಜನವರಿ 24ರವರೆಗೆ 6ನೇ ಮನೆಯಲ್ಲಿ ಋಣ ರೋಗ ಶತ್ರು ಸ್ಥಾನವಾಗಿರುವಂತಹ 6ನೇ ಮನೆಗೆ ದೇವಗುರು ಬೃಹಸ್ಪತಿಯ ಸ್ಥಾನ. ಮತ್ತು ಜನವರಿ 24ರಿಂದ ಮತ್ತೆ ಬರುವಂತಹ ಯುಗಾದಿವರೆಗೆ ಅನುಕೂಲ. ಮತ್ತು ಈ ಅಕ್ಟೋಬರಿಂದ ಅಂದರೆ ನವೆಂಬರಿಂದ ಜನವರಿ 24ರವರೆಗೆ ಗುರುಬಲ ಇರಲ್ವಾ? ಮತ್ತೆ ನಾವು ಆ ಸಂಕಷ್ಟಗಳನ್ನು ನೋಡಬೇಕಾ? ಇಲ್ಲ. ಯಾಕಂದರೆ ಡಿಸೆಂಬರ್ 5ರಂದು ಮುಖ್ಯವಾಗಿ ರಾಹುಗ್ರಹವು ಏಕಾದಶ ಸ್ಥಾನಕ್ಕೆ ಬರುತ್ತೆ. ಏಕಾದಶದಲ್ಲಿರುವಂತಹ ರಾಹು ಡಿಲೇ ಮಾಡಲ್ಲ ರಿಸಲ್ಟು, ಡಿಲೇ ಮಾಡಲ್ಲ ಫಲಗಳು, ನಿಮಗೆ ಇಮಿಡಿಯೇಟ್ ರಿಸಲ್ಟ್ಸ್ ಕೊಡ್ತಾರೆ. ಅದು ವಿದೇಶಿ ಮೂಲಗಳಿಂದ, ಆಕಸ್ಮಿಕ ವಿಷಯಗಳಿಂದ, ವಿದೇಶಿ ವ್ಯಕ್ತಿಗಳ ಸಹಕಾರದಿಂದ, ವಿದೇಶಿ ಸಂಸ್ಥೆಗಳಿಂದ ನಿಮಗೆ ಹಣಕಾಸಿನ ನೆರವು, ವಿದೇಶಿ ಪ್ರಯತ್ನಗಳು ಮಾಡುವಂತಹ ವ್ಯಕ್ತಿಗಳಿಗೆ ವಿದೇಶಕ್ಕೆ ಹೋಗಲು ಅಥವಾ ವಿದೇಶಗಳಲ್ಲಿ ಸ್ಥಿರ ನಿವಾಸವನ್ನು ಹುಡುಕುವಂತಹ ವ್ಯಕ್ತಿಗಳಿಗೆ ಏಕಾದಶ ರಾಹು ನಿಮಗೆ ಅನೇಕ ಅವಕಾಶಗಳನ್ನು ನೀಡುತ್ತಾ ಇದ್ದಾರೆ. ಸೊ ಟೋಟಲಾಗಿ ಕೇವಲ ಒಂದು 4 ತಿಂಗಳು ಮಾತ್ರ ಈ ಕೆಲವೊಂದು ಸಮಸ್ಯೆಗಳನ್ನು ನೀವು ಸಹಿಸಿಕೊಂಡರೆ ಬರುವಂತಹ 8 ಮಾಸಗಳು ಈ ಶ್ರೀ ಪರಾಭವನಾಮ ವರ್ಷದಲ್ಲಿ ನಿಮಗೆ ಅದ್ಭುತ ರೀತಿಯಲ್ಲಿ ಯೋಗಕಾರಕವಾಗಿರುತ್ತದೆ. ಈ ನವೆಂಬರ್ 1ರಿಂದ ಜನವರಿ 24ರವರೆಗೂ ಸ್ವಲ್ಪ ವೃತ್ತಿ ಉದ್ಯೋಗಗಳಲ್ಲಿ ಅಡೆತಡೆಗಳು, ಸ್ವಲ್ಪ ಸಾಲ ನೀಡಿರುವಂತಹ ವ್ಯಕ್ತಿಗಳಿಂದ ಒತ್ತಡಗಳು ಇದ್ರೂ ಕೂಡ ಈ ರಾಹು ಏಕಾದಶದಕ್ಕೆ ಬರುವಂತಹ ಸಾಧಾರಣದಿಂದ ಈ ರೀತಿ ಸಮಸ್ಯೆಗಳಿಂದ ಕೂಡ ನೀವು ಹೊರಗಡೆ ಬರಬಹುದು. ಸೊ ಮುಖ್ಯವಾಗಿ ಕೆಲವೊಂದು ಈ ಸಮಯಗಳಲ್ಲಿ ಪರ್ಟಿಕ್ಯುಲರ್ ಆಗಿ ಈ ನವೆಂಬರ್ 1ರಿಂದ ಜನವರಿ 24ರವರೆಗೂ ಕೂಡ ಯಾವುದೇ ರೀತಿ ದೊಡ್ಡ ಮಟ್ಟದ ಹೂಡಿಕೆಗಳು ಅಥವಾ ನಂಬಿ ಯಾರಾದರೂ ಆ ಕಷ್ಟದಲ್ಲಿದ್ದಾರೋ ಅಥವಾ ಅವರೇನು ಕೇಳಿದಾರಂತನೋ ದೊಡ್ಡ ಮಟ್ಟದಲ್ಲಿ ಹಣ ವಿಷಯಗಳನ್ನು ನೀವು ಏನಾದರೂ ನೀಡಿದ್ದರಲ್ಲಿ ಅದು ವಾಪಸ್ ಬರೋದಕ್ಕೆ ಚಾನ್ಸಸ್ ಇರಲ್ಲ. ಸೊ ಆ ಕಾರಣದಿಂದ ಮುಖ್ಯವಾಗಿ ಈ ಅವಧಿಯಲ್ಲಿ ಹಣಕಾಸಿನ ಆರ್ಥಿಕ ವ್ಯವಹಾರಗಳಲ್ಲಿ ಹುಷಾರಾಗಿರಬೇಕಾಗಿರುತ್ತೆ. ಇನ್ನು ಡಿಸೆಂಬರ್ 5ರ ನಂತರ ರಾಹು ಗ್ರಹವು ಏಕಾದಶ ಸ್ಥಾನ ನಿಮಗೆ ಅತ್ಯಂತ ವಿಪರೀತವಾಗಿರುವಂತಹ ಒಂದು ಅತಿ ಶೀಘ್ರವಾಗಿ ಪಡೆಯುವಂತಹ ಭಾವಫಲಗಳನ್ನು ನಿಮಗೆ ನೀಡ್ತಾ ಇರ್ತಾರೆ.
ಸೊ ಆಗಿರೋದ್ರಿಂದ ಮುಖ್ಯವಾಗಿ ನಿರುದ್ಯೋಗಿಗಳು ಮತ್ತು ಉದ್ಯೋಗ ಬರಲ್ವಾ ಇಂತಹ ಸಂದರ್ಭದಲ್ಲಿ ಅಂದರೆ ಖಂಡಿತ ಬರುತ್ತೆ. ಯಾವ ರವಿ ಅನುಕೂಲವಾಗಿ ಮೀನರಾಶಿಯವರಿಗೆ ಕೆಲವೊಂದು ಅವಧಿಗಳಲ್ಲಿ ರಾಹು ಅದ್ಭುತ ರೀತಿಯಲ್ಲಿ ಯೋಗಕಾರಕರಾಗಿರ್ತಾರೆ. ಉನ್ನತ ಉದ್ಯೋಗಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದೇವೆ, ಹೊಸ ವ್ಯಾಪಾರ ಪ್ರಯತ್ನಗಳು ಮಾಡ್ತಾ ಇದ್ದೇವೆ, ಅಥವಾ ಇರುವಂತಹ ಜಾಬ್ನಿಂದ ಮತ್ತೊಂದು ಜಾಬ್ಗೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂದರೆ ಮುಖ್ಯವಾಗಿ ನೀವು ರವಿ ಅನುಕೂಲವಾಗಿರುವಂತಹ ದಶೆಗಳಾಗಿರುವಂತಹ ಮೇ 15ರಿಂದ ಜೂನ್ 14ರವರೆಗೂ ಅದ್ಭುತ ರೀತಿಯಲ್ಲಿ ರವಿ ಯೋಗಕಾರಕರಾಗಿರ್ತಾರೆ. ಮತ್ತು 17 ಆಗಸ್ಟ್ರಿಂದ 16 ಸೆಪ್ಟೆಂಬರ್ವರೆಗೆ ರವಿ ಅನುಕೂಲವಾಗಿರ್ತಾರೆ. ಡಿಸೆಂಬರ್ 16ರಿಂದ 12 ಫೆಬ್ರವರಿವರೆಗೆ ರವಿ ಅನುಕೂಲತೆಯಿಂದ ನೀವು ವೃತ್ತಿ ಬದಲಾವಣೆಗಳು, ಉದ್ಯೋಗ ಬದಲಾವಣೆಗಳು, ಹೊಸ ಉದ್ಯೋಗ ಪ್ರಯತ್ನಗಳು ಎಲ್ಲ ರೀತಿಯಲ್ಲಿ ಅನುಕೂಲವಾಗಿರುತ್ತೆ. ಆದರೂ ನಮಗೆ ಈ ಸಮಸ್ಯೆ ಬಗೆಹರಿತಾ ಇಲ್ಲ ಅಂದರೆ ನಿಮ್ಮ ವೈಯಕ್ತಿಕ ಜಾತಕವನ್ನು ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಸೊ ಈಗಿನ ನೋಡ್ತಾ ಇರುವಂತಹ ಕಾರಣದಿಂದ ಪಂಚಮದಲ್ಲಿ ಗುರು ಅಂದರೆ ಪ್ರತಿಯೊಂದು ಗ್ರಹ ಪ್ರತಿಕೂಲ ಫಲಗಳನ್ನು ನೀಡ್ತಾ ಇರುವಂತಹ ಸಂದರ್ಭಗಳಲ್ಲಿ ಶ್ರೀ ಪರಾಭವ ನಾಮ ವರ್ಷದಲ್ಲಿ ರಾಶ್ಯಾಧಿಪತಿ ರಾಹು ಅದ್ಭುತ ರೀತಿಯಲ್ಲಿ ಯೋಗಕಾರಕರಾಗಿರೋದ್ರಿಂದ ನೀವು ಹಿಂದಿನ ವರ್ಷಕ್ಕೆ ಕಂಪೇರ್ ಮಾಡೋಕ್ಕೆ ಹೋಗಬೇಡಿ. ಆ ಸಮಸ್ಯೆಗಳಿಂದ ಹೊರಗಡೆ ಬಂದುಬಿಡಿ. ಖಂಡಿತ ಈ ವರ್ಷ ನಿಮಗೆ ಒಂದು ಅದೃಷ್ಟದ ವರ್ಷ ಅನ್ನುವಂತಹ ಒಂದು ಪಾಸಿಟಿವಿಟಿನ ತುಂಬಿಕೊಂಡು ಈ ವರ್ಷ ಬರುವಂತಹ ದಿನಗಳಲ್ಲಿ ಒಳ್ಳೆಯ ವಿಷಯಗಳಲ್ಲಿ ದೈವ ಬಲವನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ ಮುಖ್ಯವಾಗಿ ಈ ಗುರುಬಲ ಅನ್ನೋದನ್ನು ಹೆಚ್ಚಳ ಮಾಡ್ಕೋಬೇಕಾಗಿರುತ್ತೆ. ಅದು ಯಾವ ರೀತಿ ಸಿದ್ಧಿಯಾಗುತ್ತೆ? ಗುರು ಹಿರಿಯರ ಆಶೀರ್ವಾದದಿಂದ. ನೀವೇನೋ ಮುಖ್ಯವಾದ ವಿಷಯಕ್ಕೆ ಹೊರಗಡೆ ಹೋಗ್ತಾ ಇದ್ದೀರಾ ಅಥವಾ ಒಂದು ಮುಖ್ಯವಾದ ವಿಷಯದ ಮೇಲೆ ದೂರ ಪ್ರಯಾಣ ಮಾಡ್ತಾ ಇದ್ದೀರಾ, ಗುರು ಹಿರಿಯರ ಆಶೀರ್ವಾದ ಪಡೆಯಿರಿ. ಅಥವಾ ನಿಮ್ಮ ಪೋಷಕರ ನಿಮ್ಮ ಜೊತೆ ಇದ್ದಾರೆ, ಪ್ರತಿದಿನವೂ ಕೂಡ ಅವರ ಆಶೀರ್ವಾದವನ್ನು, ಹಿರಿಯರ ಆಶೀರ್ವಾದವನ್ನು ಪಡೆಯಿರಿ. ಪ್ರತಿ ಗುರುವಾರವೂ ಕೂಡ ಹಳದಿ ಬಣ್ಣದ ವಸ್ತ್ರಗಳನ್ನು ಧರಿಸುವುದರಿಂದ, ಕಡಲೆಕಾಳಿನಿಂದ ಮಾಡಿರುವಂತಹ ಆಹಾರ ಪದಾರ್ಥಗಳನ್ನು ದಾನವಾಗಿ ಪ್ರಸಾದ ರೀತಿಯಲ್ಲಿ ನೀವು ವಿತರಣೆ ಮಾಡುವುದರಿಂದ ಗುರುಬಲ ಹೆಚ್ಚಾಗುತ್ತೆ. ರಾಶಿಯಲ್ಲೇ ಶನಿ ಪರಮಾತ್ಮ ಈ ಸಂದರ್ಭದಲ್ಲಿ ಸ್ವಲ್ಪ ಲೇಜಿನೆಸ್ ಜಾಸ್ತಿ ಮಾಡ್ತಾ ಇರ್ತಾರೆ, ಆಸಕ್ತಿಯನ್ನು ಕಮ್ಮಿ ಮಾಡ್ತಾ ಇರ್ತಾರೆ, ಸ್ವಲ್ಪ ನೆಗ್ಲಿಜೆನ್ಸಿ ತೋರಿಸ್ತಾ ಇರ್ತಾರೆ. ಸೊ ಆದ್ದರಿಂದ ಶನಿ ಪರಮಾತ್ಮನಿಗೆ ಅನುಕೂಲವಾಗಿ ಪ್ರತಿ ಶನಿವಾರದಂದು ಕೂಡ ನೀವು ತಪ್ಪದೆ ಶ್ರೀ ಆಂಜನೇಯ ಸ್ವಾಮಿಯ ದೇವಸ್ಥಾನದಲ್ಲಿ ವೀಳ್ಯದೆಲೆಯ ಹಾರವನ್ನು ಅವರಿಗೆ ಅಲಂಕಾರ ಮಾಡೋದಾಗಿರಬಹುದು, ಅಥವಾ ತೈಲಾಭಿಷೇಕವನ್ನು ಶ್ರೀ ಶನಿ ಪರಮಾತ್ಮನವರಿಗೆ ತೈಲಾಭಿಷೇಕ ಮಾಡಿಸುವುದರಿಂದ ಮತ್ತು ಕಪ್ಪು ಎಳ್ಳು ಬೆಲ್ಲ ಸೇರಿಸುವಂತಹ ಪದಾರ್ಥವನ್ನು ಹಸುವಿಗೆ ಆಹಾರವಾಗಿ ಶನಿವಾರದಂದು ನೀಡುವುದರಿಂದ ಶನಿ ಪರಮಾತ್ಮರು ನೀಡುವಂತಹ ಕೆಲವೊಂದು ದೋಷಗಳನ್ನು ನೀವು ತಪ್ಪಿಸಬಹುದು. ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ದೇವಗುರು ಬೃಹಸ್ಪತಿ ಅನುಕೂಲ ಇರುವಂತಹ ಸಂದರ್ಭಗಳಲ್ಲಿ ಇತರ ಗ್ರಹಗಳು ಕೊಡುವಂತಹ ನೆಗೆಟಿವ್ ರಿಸಲ್ಟ್ಸ್ ಕೂಡ ಕಮ್ಮಿ ಆಗುತ್ತೆ. ಸೊ ಆದ್ದರಿಂದ ಯೋಚನೆ ಬೀಳಬೇಡಿ. ಈ ವರ್ಷ ನಿಮಗೆ ಒಂದು ಯೋಗದಾಯಕವಾಗಿರುವಂತಹ ವರ್ಷ ಆಗಿರುತ್ತೆ. ಆ ಪರಮೇಶ್ವರನ ಗುರುರಾಯರ ಶ್ರೀಮನ್ನಾರಾಯಣರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಈ ವರ್ಷ ಇರಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.